ಸೊ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ ಈಗ ಬೆಂಗಳೂರಿನ ಹೋಟೆಲ್ ಅಸೋಸಿಯೇಷನ್ ಅಧ್ಯಕ್ಷರಾದಂಥ ವಾಸ್ತವ ಅಡಿಗೆ ಅವರು ಜಾಯ್ನ್ ಆಗಿದ್ದಾರೆ. ವಾಸ್ತವಜಿ ನಮ್ಮ ಸ್ಟುಡಿಯೋಕ್ಕೆ ಸ್ವಾಗತ. ಸೊ ಅನೇಕ ವಿಚಾರಗಳನ್ನು ನೀವು ನೋಡಿದ್ವಿ, ತೋರಿಸ್ತಾ ಇದ್ರಿ, ಹೊರಗಡೆ ಕೂತ್ಕೊಂಡು ನೋಡ್ತಾ ಇದ್ರಿ. ಏನು ನಿಮ್ಮ ಫಸ್ಟ್ ರಿಯಾಕ್ಷನ್, ಏನೇನು ಹೇಳ್ತೀರಿ? ಫಸ್ಟ್ ರಿಯಾಕ್ಷನ್ನು ಅದರಲ್ಲಿ ಎಷ್ಟು ಸತ್ಯ, ಎಲ್ಲಿಂದ ಆ ಡಾಲ್ಡಾ ಯಾವುದೋ ಒಂದು ತೋರಿಸಿದ್ರಿ ಈ ಥರ ಆಗಿದೆ ಅಂತ. ಅದು ಈ ಬೆಂಗಳೂರಿನಲ್ಲಿ ಈ ಹುಬ್ಳಿ ಕಡೆ ಎಲ್ಲ ರೈಡ್ ಆಗಿ ಅದೆಲ್ಲ ಪೇಪರ್ನಲ್ಲಿ ಬಂದಿತ್ತು. ಅದನ್ನೇ ತಾವು ತೋರಿಸಂಗಿದೆ. ಬಟ್ ಅದನ್ನು ಈ ಹೋಟೆಲ್ ಇದ್ರ ಜೊತೆಗೆ ತಾವು ಕ್ಲಬ್ ಮಾಡ್ದಂಗೆ ನನಗೆ ಅನಿಸ್ತು. ಸೊ ಅದಕ್ಕೆ ಡಾಲ್ಡಾ ಹೋಟ್ಲಲ್ಲೇ ತಾನೆ ಅದೆಲ್ಲ ಮನೆಗೆ ಇಲ್ಲ ಡಾಲ್ಡಾ ಧಾರವಾಡದಲ್ಲಿ ಹುಬ್ಳಿ ಆಗಲಿ ಎಲ್ಲಿ ಬಳಸಿದ್ರು ಹೋಟ್ಲಲ್ಲಿ ಅಂತಂದರೆ ಈಗ ಅದು ಈ ಯಾವುದೋ ಈ ಕುರುಕ್ಲು ಇದೆಲ್ಲ ಮಾಡೋವಂಥವ್ರು ಈ ಅವರು ಚೌಚೌ ಮಾಡೋವಂಥವ್ರು ಯಾರೋ ಮಾಡಿದ್ದಾರೆ ಅಂತ ಅವ ಹಿಂದೆ ಬಂದಿತ್ತು. ಬಟ್ ಅದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ. ಅಂದರೆ ನಾವು ಬೆಂಗಳೂರು ಹೋಟೆಲ್ಸ್ ಲಿಮಿಟ್ಸ್ ಇರೋದ್ರಿಂದ ಅದು ಮತ್ತು ಅದು ಅನ್ಲೈಸೆನ್ಸ್ಡು ಎಷ್ಟೋ ಆ ಥರದ್ದಿದೆ. ಅದನ್ನು ಸರ್ಕಾರ ಸಂಸ್ಥೆಯವರು ಅದನ್ನು ಕಂಟ್ರೋಲ್ ಮಾಡಬೇಕು. ಅದು ನಾವು ಹೋಟೆಲ್ ಅಸೋಸಿಯೇಷನ್ನವರು ಅವ್ರಿಗೆ ಈ ಥರ ಮಾಡಿ ಈ ಆಯಿಲ್ ಉಪಯೋಗಿಸಿ ಅಂತ ನಾವು ಅವ್ರಿಗೇನು ಹೇಳಿಲ್ಲ. ಅದು ಅಕ್ರಮಗಳು ಬೇಕಾದಷ್ಟು ನಡೀತಾ ಇರುತ್ತೆ. ಅದು ಈ ಹೋಟೆಲ್ ಇಂಡಸ್ಟ್ರಿ ಒಂದೇ ಅಲ್ಲ, ಬೇರೆ ಥರದ್ರಲ್ಲೂ ಇರುತ್ತೆ. ಅದನ್ನು ಹಾಗಂತ ಅದು ಹೋಟೆಲ್ ಇಂಡಸ್ಟ್ರಿನಲ್ಲೇ ಈ ಥರ ಮಾಡ್ತಾರೆ ಅಂತ ಈಗ ಏನಾಗುತ್ತೆ, ಜನ ಎಲ್ಲ ನೋಡ್ತಾರೆ, ಓ ಇಡೀ ಬೆಂಗಳೂರಲ್ಲ, ಇಡೀ ಕರ್ನಾಟಕದಲ್ಲೆಲ್ಲ ಇದೇ ಥರ ಒಂದು ಹೋಟೆಲವರೆಲ್ಲ ಈ ಥರ ಒಂದು ಕೀಳು ಮಟ್ಟದಲ್ಲಿ ಒಂದು ತಯಾರು ಮಾಡ್ತಿದ್ದಾರೆ ಅನ್ನೋ ಇಮೇಜನ್ನು ತಾವು ತೋರಿಸ್ದಂಗೆ ಆಯಿತು. ಇದು ಸ್ವಲ್ಪ ಸರಿಯಲ್ಲ ಅಂತ ನಾನು ನೇರವಾಗಿ ತಮ್ಮಲ್ಲಿ ಹೇಳಬೇಕಾದ್ರೆ ನಾನು ಏನು ಹೇಳ್ತೀನಿ ಅಂದರೆ, ಕಾರ್ಯಕ್ರಮದ ಆರಂಭದಲ್ಲೇ ಹೇಳಿದ್ವಿ ನಾವು ಯಾವುದೇ ಹೋಟೆಲ್ ಉದ್ಯಮದ ವಿರುದ್ಧ ಅಲ್ಲ ಅಂತ. ನಾವೀಗ ಅನೇಕ ಕಾರ್ಯಾಚರಣೆ ಮಾಡಿದ್ದೀವಿ. BBMP ಸ್ಥಾಯಿ ಸಮಿತಿ ಅಧ್ಯಕ್ಷರು ಕೂಡ ಇದ್ದಾರೆ, ಅವರು ಇದ್ದಾರೆ, ಅವ್ರಿಗೂ ಗೊತ್ತಿದ್ದಾರೆ. ಯಾವ ಹೋಟೆಲ್ ಹೆಸರನ್ನು ಕೂಡ ಪ್ರಸ್ತಾಪ ಮಾಡಲಿಲ್ಲ ನಾವು, ಯಾವ ಹೋಟೆಲ್ ಹೀಗಾಗ್ತಾ ಇದೆ ಅಂಥೇಳಿ. ಹಾಗಂತ ಹೇಳಿ ಎಲ್ಲ ಹೋಟ್ಲುಗಳು ಸರಿ ಇದೆ ಅಂತ ಹೇಳ್ತಾ ಇಲ್ಲ, ಹಾಗಂದ್ರೆ ಚೆನ್ನಾಗಿರೋ ಹೋಟ್ಲ್ ಇಲ್ಲ ಅಂತಲೂ ಹೇಳ್ತಾ ಇಲ್ಲ, ಬೇಕಾದಷ್ಟು ಒಳ್ಳೆ ಹೋಟ್ಲುಗಳಿದೆ. ಈ ಕಾರ್ಯಕ್ರಮ ಮಾತಾಡ್ತಾ ನಮ್ಮ ಅತಿಥಿ ಪ್ರಭಾಕರ್ ರಾಯರು ಮೈ ಅವ್ರಿಗೆ ಹೇಳಿದರು, ಅದ್ಭುತವಾದ ಕಾಫಿ ಅಲ್ಲಿ ಸಿಗುತ್ತೆ ಅಂತ. ಅಂದರೆ ಈ ಕ್ರೆಡಿಬಿಲಿಟಿ ತೊಗೋಬೇಕು ಅಂತ ಹೇಳಿ ನಾನು ಆಗಲೇ ಹೇಳಿದೆ, ಎಲ್ಲಿ ಹೋಟೆಲ್ಗಳು ಹೆಚ್ಚಾಗ್ತಾ ಇದೆ ಅಲ್ಲಿ ಹಾಸ್ಪಿಟ್ಲ್ ಕೂಡ ಹೆಚ್ಚಾಗ್ತಾ ಇದೆ ಅಂತೇಳಿ. ಕಲಬೆರಕೆ ಆಹಾರಗಳು ಮತ್ತು ಗುಣಮಟ್ಟ ಇಲ್ಲದ ತರಕಾರಿಗಳು, ಬಳಸ್ತಾ ಇರೋ ಪಾತ್ರೆಗಳ ಪರಿಕರಗಳು ಸರಿ ಇಲ್ಲದೆ ಇರೋದು, ಬಳಸ್ತಾ ಇರೋ ಎಣ್ಣೆಯನ್ನು ಮರುಬಳಕೆ ಮಾಡ್ತಾ ಇರೋದು, ಇದೆಲ್ಲವನ್ನು ಕೂಡ ತೋರಿಸ್ತಾ ಇದ್ದೀವಿ. ತಾವೀಗ ಬಂದು ಒಂದು ಡಾಲ್ಡಾ ನೋಡಿದ್ದೀರಿ ಅಷ್ಟೇ, ಇನ್ನು ಮುಂದೆನೂ ಕೂಡ ತೋರಿಸ್ತಾ ಹೋಗ್ತೀವಿ, ತಾವು ಕೂಡ ನೋಡ್ತಾ ಇದ್ದೀವಿ. ಇದರಿಂದ ನೀವು ಸರಿ ಇಲ್ಲ ಅಂತ ಹೇಳ್ತಾ ಇಲ್ಲ, ಸರಿ ಮಾಡ್ಕೋಬೇಕು. ಸರಿ ಮಾಡ್ಕೊಳ್ಬೇಕಾದ್ದು ಖಂಡಿತ, ಅದರಲ್ಲೇನು ಎರಡು ಮಾತಿಲ್ಲ. ಆದರೆ ಅದು ಏನು ಮೆಜಾರಿಟಿ ಎಲ್ಲ ಅದೇ ಥರ ಅನ್ನೋ ಭಾವನೆ ತಾವು ಅದರಲ್ಲಿ ಬಿಂಬಿಸೋದು ಸರಿಯಲ್ಲ ಅನ್ನೋದು ನನ್ನ ಒಂದು ಕಳಕಳಿ. ನಾವು ಅದನ್ನು ಹೇಳ್ತಾ ಇದೀವಲ್ಲ, ಹಾಗಾಗಿದ್ರೆ ನಾವು ಹೋಟೆಲ್ನ ಐಡೆಂಟಿಫೈ ಮಾಡಿ ಅಥವಾ ರಸ್ತೆಯಲ್ಲಿ ಮಾರೋರ್ನ ಅಥವಾ ಈ ಪಾನಿಪುರಿ ಮಾಡೋರ್ನ ಎಲ್ಲರನ್ನೂ ತಂದು ತೋರಿಸ್ಬೋದಿತ್ತಲ್ಲ. ನಮ್ಮ ಉದ್ದೇಶ ಅದಲ್ಲ ಅಂತ. ಗುಣಮಟ್ಟದ ಆಹಾರ ಗ್ರಾಹಕರಿಗೆ ಸಿಗಬೇಕು ಅಂತ ಹೇಳಿ. ಈಗ ಅವರು ಹೇಳಿದ್ರು ಒಂದು 6,000 ಚಿಲ್ಲರೆ ಹೋಟ್ಲ್ ರೈಟ್ ಆಫ್ ದ ಕಸ್ಟಮರ್. ನಮಗೆ 60% ಜನ ಈ ಬೆಂಗಳೂರಿನಲ್ಲಿ ಹೋಟ್ಲನ್ನೇ ಅವಲಂಬಿಸಿದ್ದಾರೆ. ನಿಮಗೆ ಗೊತ್ತಿದೆ, ಎಲ್ಲ IT ಸೆಂಟರ್ಗಳಲ್ಲೂ ಕೂಡ ಔಟ್ಸೋರ್ಸ್ ಮಾಡಿದ್ದಾರೆ. ಇವೆಲ್ಲವೂ ಕೂಡ ಆಹಾರ ಏನು ಗುಣಮಟ್ಟದ ಕೊಡ್ತಾ ಇದ್ದಾರಾ, ಬಳಕೆ ಆಗ್ತಾ ಇರುವಂಥ ಪದಾರ್ಥಗಳು, ಆಹಾರ ಪದಾರ್ಥಗಳೆಲ್ಲವೂ ಗುಣಮಟ್ಟದ, ಅಲ್ಲಿ ಶುಚಿತ್ವ ಇದೆಯಾ ಅನ್ನೋದಷ್ಟೇ ನಮ್ಮ ಉದ್ದೇಶ. ಅಂದರೆ ಗ್ರಾಹಕರಿಗೆ ಗುಣಮಟ್ಟದ ಆಹಾರ ತಲುಪಬೇಕು. ಹೌದು, ಗ್ರಾಹಕರು, ಉದ್ಯಮಿಗಳು ಹಣ ಮಾಡುವ ಉದ್ದೇಶನೋ ಇನ್ನೊಂದು ಅದಷ್ಟು ನಾವು ಹೇಳ್ತಾ ಅದನ್ನೇನು ಹೇಳ್ತಾ ಇಲ್ಲ. ಕಾರ್ಮಿಕರು ಮತ್ತು ಆಹಾರ ಪಡೆಯುವ ಗ್ರಾಹಕರು, ಅವ್ರಿಗೆ ಸಿಗ್ತಾ ಇರೋ ಆಹಾರ ಯಾವ ರೀತಿಯದು ಅನ್ನೋದನ್ನೇ ನಮ್ಮ ಉದ್ದೇಶ. ಅದಕ್ಕಾಗಿ ನಿಮ್ಮನ್ನು ಕರೆಸಿದ್ದೀವಿ. ನಿಮ್ಮನ್ನು ನಾವು ತೆಗೊಳ್ಳೋ ಉದ್ದೇಶದ ನೀವು ಬರ್ತಿದ್ರ ಮಾತಾಡೋದಕ್ಕೆ. ನಿಮ್ಮನ್ನು ಉದ್ಯಮಿಗಳು ಸರಿ ಇಲ್ಲ, ನೀವು ಹೋಟ್ಲೇ ಸರಿ ಇಲ್ಲ ಯಾವುದೋ ಒಂದು ಹೇಳೋ ಉದ್ದೇಶ ಇದ್ರೆ ಹಿರಿಯರೆಲ್ಲ ನೀವೆಲ್ಲ ಬಂದಿದ್ದೀರಿ. ನಮ್ಮ ಕರೆಸಿರೋ ಉದ್ದೇಶ ಏನು? ಎಜುಕೇಟ್ ಮಾಡಬೇಕು ಅಂತ ಹೇಳಿ. ಖಂಡಿತ ಮಯ್ಯ ಅವರು ಆಗಲೂ ಮಾತಾಡ್ತಾ ಇದ್ರು, ಬಹಳಷ್ಟು ಜನ ಶ್ರೀಪತಿ ರಾಯರು ಹೇಳ್ತಾ ಇದ್ರು, ಅನೇಕ ಹೋಟೆಲ್ ಮಾಲೀಕರಿಗೆ ಮತ್ತು ಕಾರ್ಮಿಕರಿಗೆ ಅದು ಮಾಹಿತಿನೇ ಇಲ್ಲ, ಹೋಟ್ಲ್ ಹೇಗೆ ಮಾಡಬೇಕು, ಶುಚಿತ್ವ ಹೇಗಿರಬೇಕು, ಏನು ಬಳಕೆ ಮಾಡಬೇಕು ಅಂತ ಹೇಳಿ. ಈಗ ಒಂದು ಚೌಲ್ಟ್ರಿಗೆ ಒಂದು ಟೇಬಲ್ ಮಾಡಿಸೋದಕ್ಕೆ ಯಾವ ಗ್ರೇಡ್ ಇರಬೇಕು ಅಂತ ಹೇಳಿ ಗ್ರೇಡ್ಗಳನ್ನು ಎಕ್ಸ್ಪ್ಲೈನ್ ಮಾಡಿದ್ರು ಮಯ್ಯ ಅವರು. ಅದ್ರ ಜೊತೆಗೆ ಪ್ರಮುಖವಾದ್ದು ಮಯ್ಯಜಿ ನಿಮ್ಮನ್ನು ಕೇಳ್ತೀನಿ, ಆಹಾರ ಪದಾರ್ಥ ತಯಾರಿಕೆಗೆ ಎಣ್ಣೆ, ಡಾಲ್ಡಾ ಎಷ್ಟು ಮುಖ್ಯನೋ ನೀರು ಬಹಳ ಮುಖ್ಯ. ನೀರಿಲ್ಲದೆ ಏನು ತಯಾರು ಮಾಡೋದೇ ಇಲ್ಲ, ನೀರು ಮುಖ್ಯ. ಮತ್ತು ಐಸು, ಎಲ್ಲ ಜ್ಯೂಸ್ಗಳಲ್ಲೂ ಐಸ್ ಇಲ್ಲದೇ ಇರಲಿಲ್ಲ. ಯಾವ ಹೋಟ್ಲಿಗೂ ನೀವು ಯಾವ ಜ್ಯೂಸ್ ಆರ್ಡರ್ ಮಾಡಿ ಐಸ್ ಇರುತ್ತೆ. ಈ ಐಸ್ಗಳು ಮಾಡೋದನ್ನು ಕೂಡ ನಾವು ತೋರಿಸಿದ್ವಿ, ಯಾವ ರೀತಿ ನೀರುಗಳನ್ನು ಬಳಕೆ ಮಾಡ್ತಾ ಇದ್ದಾರೆ ಅಂತ. ಪ್ರಭಾಕರ್ ರಾಯರು ಒಂದಷ್ಟು ಹೇಳಿದರು, ಬೆಂಗಳೂರಿನಲ್ಲಿ ಯಾವ ರೀತಿ ನೀರನ್ನು ಹೋಟ್ಲುಗಳಲ್ಲಿ ಬಳಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಒನ್ಸ್ ಅಗೇನ್ ಐ ವಿಲ್ ಸೇ, ಎಲ್ಲ ಹೋಟ್ಲುಗಳಲ್ಲೂ ಅಲ್ಲ, ಎಲ್ಲ ಮೆಜಾರಿಟಿ ಆಫ್ ದಿ ಹೋಟ್ಲಲ್ಲಿ ಅಂತ ನಾನು ಹೇಳ್ತೀನಿ. ಅದನ್ನು ನೋಡಿದ್ದೀರಿ, ತಮ್ಮ ರಿಯಾಕ್ಷನ್ ಸರ್ ಅದಕ್ಕೆ? ಹೋಟೆಲ್ಗಳಲ್ಲಿ ಮಾತ್ರ ಅಲ್ಲ, ನೀವು ಚೌಲ್ಟ್ರಿನೂ ತೊಗೊಳ್ಬೇಕು ಇದರಲ್ಲಿ. ರೈಟ್. ಯಾಕಂದರೆ ಹೋಟೆಲ್ಗಿಂತ ಜಾಸ್ತಿಯಾಗಿ ಎಫೆಕ್ಟ್ ಆಗಿರೋದು ಚೌಲ್ಟ್ರಿನಲ್ಲಿ. ಅಟ್ಲೀಸ್ಟ್ ಹೋಟೆಲಿಗೆ ಸ್ವಲ್ಪ ಆದರೂ ಕಂಟ್ರೋಲ್ ಇದೆ, ನಿಮ್ಗೆ ಚೌಲ್ಟ್ರಿಗೆ ಕಂಟ್ರೋಲೇ ಇಲ್ಲ. ನೀರು ಈಗ ನಿಮಗೆ ನಾವು ಹೊರಗಡೆಯಿಂದ ನೀರು ತೊಗೊಬಾರ್ದು ಅಂತ ಹೇಳಿದ್ರಲ್ಲ, ನಾನು ಹೊರಗಡೆದಲ್ಲ, ನಾನು ಅದಕ್ಕೆ ಇವರಿದ್ದು ಮಾತಾಡ್ತಾ ಇದ್ದೆ. ಇವಾಗ ಕಾವೇರಿ ವಾಟರ್ನಲ್ಲಿ ಇಟ್ ಈಸ್ ಸಪೋಸ್ ಟು ಬಿ ನಿಮಗೆ TDS ಅಂತ ಹೇಳ್ತಾರೆ, ಟೋಟಲ್ ಡಿಸಾಲ್ವ್ ಸಾಲಿಡ್ಸ್, ನಿಮಗೆ ಇಟ್ ಶುಡ್ ಬಿ ಲೆಸ್ ದ್ಯಾನ್ 125. ಕರೆಕ್ಟ್. ಬಟ್ ಇವತ್ತಿಗೆ ಎಲ್ಲ ಕಡೆ ನಿಮಗೆ ಜಯನಗರದಲ್ಲಿ ಚೆಕ್ ಮಾಡಿದ್ರೆ 250 ಇದೆ. ಹಾರ್ಡ್ನೆಸ್ ನಿಮಗೆ ಎಷ್ಟಿರಬೇಕು ಅದರ 3ರಷ್ಟಿದೆ. ಇದೆಲ್ಲ ಎಫೆಕ್ಟ್ ಆಗೇ ಆಗುತ್ತೆ. ನಾವು ಕೆಲವು ಸ್ಯಾಂಪಲ್ಸ್ಗಳನ್ನು ನಾವು ಇಲ್ಲೇ ಲ್ಯಾಬಿಗೆ ಕೊಟ್ಟಿದ್ವಿ, ಹತ್ತಿರದ ಲ್ಯಾಬಲ್ಲೇ ಕೂಡ, ಆಥರೈಸ್ಡ್ ಲ್ಯಾಬ್ಗೆ. ಒಂದು ಕೂಡ ಕುಡಿಯೋಕೆ ಯೋಗ್ಯ ಅಲ್ಲ ಅಂತ.
ಅಂದರೆ ಕುಡಿಯೋಕ್ಕೆ ಯೋಗ್ಯ ಅಲ್ಲದ ನೀರುಗಳನ್ನೇ ಬಳಕೆ ಆಗ್ತಾ ಇದೆ. ಅಂದರೆ ಏನಂದರೆ ಈವನ್ ಇನ್ಕ್ಲೂಡಿಂಗ್ ಕಾವೇರಿ ವಾಟರಲ್ಲೂ ಪ್ರಾಬ್ಲಮ್ ಇದೆ. ಸೊ ನಾವು ಅದಕ್ಕೆ ಏನು ಮಾಡಿದ್ವಿ ನೋಡಿದ್ರೆ ಇದು ರಗಳೆನೇ ಬೇಡ ಅಂತ ಹೇಳ್ಬಿಟ್ಟು ನಾವು ಫಸ್ಟ್ RO ವಾಟರ್ ಹಾಕ್ಬಿಟ್ಟು ಅದಕ್ಕೆ UV ಟ್ರೀಟ್ಮೆಂಟ್ ಮಾಡ್ಬಿಟ್ಟು ಮಾಡಿದ್ವಿ. ನಾನು ಅವ್ರ ಹತ್ರ ಮಾತಾಡ್ತಾ ಇದ್ದೆ, ನೀವು ಇನ್ಸಿಸ್ಟ್ ಮಾಡಬೇಕು ಇನ್ಮೇಲೆ ಎಲ್ಲ ರೆಸ್ಟೋರೆಂಟ್ಗಳು ಇದನ್ನ ಯೂಸ್ ಮಾಡಬೇಕಂದ್ರೆ. ಯಾಕೆಂದರೆ ಏನಂದರೆ ಛತ್ರಗಳಲ್ಲಿ ನಿಮಗೆ ಹೆಚ್ಚಿನ ಕಡೆ ನಿಮಗೆ ಹೊಟ್ಟೆ ಪ್ರಾಬ್ಲಮ್ ಬರೋದು ಕಾರಣ ನಿಮಗೆ ಅದು ನೀರು ಯಾಕಂದರೆ ನಿಮಗೆ ನೀರು ಸ್ಟೋರ್ ಮಾಡೋದು ಸರಿ ಇರೋದಿಲ್ಲ. ಅದೇ ಥರ ನಿಮಗೆ ಈವನ್ ಕಾವೇರಿ ವಾಟರ್ನಲ್ಲೂ ಇರುವಾಗ ಏನು ಮಾಡಬೇಕು ಹೇಳಿ. ಕಾವೇರಿ ವಾಟರ್ ನಾವು ತಿಳ್ಕೊಡ್ತೀವಿ, ಸೊ ಗೌರ್ಮೆಂಟ್ ಕೊಡೋ ನೀರು ಕರೆಕ್ಟಾಗಿದೆ ಅಂತೇಳಿ ನಾವು ಚೆಕ್ ಮಾಡಿದವಾಗ ಎಷ್ಟು ಕಡೆ ತುಂಬ ಕಡೆ ಫೆಸಿಲಿಟೀಸ್ ಇಲ್ಲ. ಅನ್ಫಾರ್ಚುನೇಟ್ಲಿ ನನ್ನ ಹತ್ರ ಲ್ಯಾಬೋರೇಟರಿ ಇದೆ, ನಾವು ಚೆಕ್ ಮಾಡ್ತೀವಿ. ಚೆಕ್ ಮಾಡಿದವಾಗ ನಿಮಗೆ ಮೋರ್ ದೆನ್ 250 ಇದ್ದರೆ ಪೋರ್ಟೇಬಲ್ ಅಂತ ಹೇಳ್ತಾರೆ. ನಿಮಗೆ ಅಪ್ ಟು ISIನಲ್ಲಿ ಅಪ್ ಟು 500 ಪೋರ್ಟೇಬಲ್ ಅಂತ ಹೇಳ್ತಾರೆ. ಆದರೆ 250 ಇದ್ದು ನಿಮಗೆ ಹಾರ್ಡ್ನೆಸ್ ಜಾಸ್ತಿ ಆದರೆ ಆ ನೀರು ನಿಮ್ಗೆ ಕುಡಿಲಿಕ್ಕಾಗೋದಿಲ್ಲ. ಒಂದು ಎರಡನೇದು ಕುಡಿದ್ರೂ ಒಳ್ಳೆಯದಲ್ಲ. ಮೇಡಮ್ ಹೇಳ್ತಾರೆ ಅದ್ರ ಬಗ್ಗೆ ಸ್ಟೋನ್ಸ್ ಜಾಸ್ತಿ ಆಗುತ್ತೆ, ಅದರಿಂದ ಬೇರೆ ಬೇರೆ ಕಾಯಿಲೆಗಳು ಬರ್ಬೋದು. ಇದಲ್ಲದೇ ಮೈಕ್ರೋಬಯಾಲಜಿ ನೀವು ಚೆಕ್ ಮಾಡಿದ್ರೆ ನಿಮಗೆ ಈಕೋಲಿ ಅಥವಾ ಯಾವುದಾದ್ರು ಒಂದು ಇದ್ದಲ್ಲಿ ಬೇರೆ ಪ್ರಾಬ್ಲಮ್ಗಳು ಬರ್ತದೆ. ನಿಮಗೆ ಸಾಮಾನ್ಯವಾಗಿ ಹೋಟೆಲ್ ಚಟ್ನಿ ತಿಂದರೆ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳ್ತಾರಲ್ಲ, ಅದು ನೀರಿಂದ. ಅವ್ರು ಹೇಳಿದ್ದು ಪ್ರಭಾಕರ್ ಹೇಳಿದ್ದು ಕರೆಕ್ಟು. ಬಟ್ ಇದನ್ನು ಕರೆಕ್ಟ್ ಮಾಡಬೇಕಾ ನಾನು ಹೇಳೋದು ಕಾವೇರಿ ನಿಮಗೆ ನೀರನ್ನೇ ನಮಗೆ ಪ್ಯೂರಿಫೈ ಮಾಡಿ ಕೊಟ್ಟರೆ ಪ್ರಾಬ್ಲಮ್ ಇಲ್ಲ. ಒಂದು ಸಪೋಸ್ ಅದು ಆಗದೇ ಇದ್ದರೆ ನಮ್ಮಂತ ನಾವು ಹಾಕ್ಕೊಳ್ತೀವಿ, ಬಟ್ ಎಲ್ಲರೂ ಹಾಕ್ಕೊಳ್ಲಿಕ್ಕೆ ಆಗೋದಿಲ್ಲ ಅದನ್ನು. ಯಾಕೆಂದರೆ ಆ ಯೂನಿಟ್ ಅಂತ ಹೇಳಿದ್ರೆ ಅಂದರೆ ರನ್ನಿಂಗು ನಿಮಗೆ ಕಾಸ್ಟ್ಲಿ. ನಿಮಗೆ ಪ್ರತಿ ತಿಂಗಳಿಗೂ ನಿಮಗೆ ಈಗ ನಾವು RO ವಾಟರ್ ಹಾಕಿದ್ರೆ ನಂದೀಗ ನನ್ನ ಕೆಪಾಸಿಟಿ 300 ಲೀಟರ್ಸ್ ಪರ್ ಅವರ್. ಈ ಐಸ್ ಬಗ್ಗೆ ಹೇಳಿ ಸರ್. ಐಸ್ ಬಗ್ಗೆ ಮಾತಾಡಲಿಕ್ಕೆ ಹೋದರೆ ಸೇಮ್ ಅದೇ ಪ್ರಾಬ್ಲಮ್ ಬರ್ತದೆ. ಸಾಮಾನ್ಯವಾಗಿ ಯಾರೂ ನಿಮಗೆ ಐಸ್ ಮ್ಯಾನುಫ್ಯಾಕ್ಚರಿಂಗ್ ಮಿಷಿನ್ ಹಾಕ್ಕೊಳ್ಳೋದಿಲ್ಲ, ಹೊರಗಡೆಯಿಂದ ಸಿಕ್ಕೋದು ತೊಗೊಂಬರ್ತಾರೆ. ಆ ಸಿಕ್ಕೋದು ನಿಮಗೆ ನೀರು ನೀವು ಚೆಕ್ ಮಾಡೋದಕ್ಕೆ ಭಾಳ ಸಿಂಪಲ್ ಅಂದರೆ ಭಾಳ ಸಿಂಪಲ್ಲು. ವಾಟರ್ ನಿಮಗೆ ನೀವು ಐಸಿಗೆ ಯೂಸ್ ಮಾಡಿದ್ದು ಕರೆಕ್ಟ್ ಇದೆ ಅಲ್ಲ ಚೆಕ್ ಮಾಡಬೇಕಾದ್ರೆ ಒಂದೇ ಒಂದು ಟ್ರಾನ್ಸ್ಪರೆಂಟ್ ಇದೆ ನೋಡಿಬಿಡಿ. ಐಸು ಟ್ರಾನ್ಸ್ಪರೆಂಟ್ ಇದ್ದರೆ ನಿಮಗೆ ಆ್ಯಕ್ಚುಲಿ ಯೂಶ್ವಲಾಗಿ ನಿಮಗೆ ISIನಲ್ಲಿ ಏನು ಹೇಳ್ತಾರೆ, ಐಸ್ ಕ್ಯೂಬ್ ನೀವು ಮಾಡುವಾಗ ಅದು ನಿಮಗೆ TDS ನಿಮಗೆ 125 ಕಮ್ಮಿ ಇರಬೇಕು. ಅದಿದ್ದರೆ ಆಟೋಮ್ಯಾಟಿಕ್ಕಾಗಿ ನಿಮಗೆ ಟ್ರಾನ್ಸ್ಪರೆಂಟ್ ಬರ್ತದೆ. ಸಾಮಾನ್ಯವಾಗಿ ಮಿನರಲ್ ವಾಟರ್ ಯಾರೂ ಹಾಕೋದಿಲ್ಲ, ಮಿನರಲ್ ವಾಟರ್ ಮಾಡೋದು ಇಲ್ಲ. ಬಟ್ 125 ಕಮ್ಮಿ ಇದ್ದರೆ 100% ಕಮ್ಮಿ ನಿಮಗೆ ಇದಿರ್ತದೆ. ಅದನ್ನು ಯಾರೂ ಯೂಸ್ ಮಾಡೋದಿಲ್ಲ. ಕಾವೇರಿ ವಾಟರ್ ಹಾಕಿದ್ರೆ ನಿಮಗೆ ಡಲ್ ಆಗಿರ್ತದೆ. ನಿಮಗೆ ಐಸ್ ಅಂತ ಹೇಳೋದು ಟ್ರಾನ್ಸ್ಪರೆಂಟ್ ಇರೋದಿಲ್ಲ. ರೈಟ್ ಸರ್. ಆ್ಯಕ್ಚುಲಿ ಸೋರ್ಸಿಂದ ನೀವು BBMP ಅವ್ರ ಸೋರ್ಸಿಂದ ಇದನ್ನು ನೀವು ಹಾರ್ಡ್ನೆಸ್ನ ಕಮ್ಮಿ ಮಾಡಿಬಿಟ್ಟು ಯು ವಿ ಮೇನ್ಲಿ ಏನಂದರೆ ಈಕೋಲೈ ಪ್ರತಿಯೊಂದು ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ ಎಲ್ಲ ಡಿಸ್ಟ್ರಾಯ್ ಆಗಿಬಿಡುತ್ತೆ. ಸೊ ಸೋರ್ಸಿಂದ ಅದನ್ನು ಮಾಡ್ಕೊಂಡು ಬಂದರೆ ಮತ್ತು ಪೈಪ್ ಯಾವ ರೀತಿಯಲ್ಲಿ BBMP ಪೈಪ್ಸ್ ಲೇ ಮಾಡಿದ್ರೆ ಎಷ್ಟೋ ವರ್ಷ ಆಗಿದೆ. ಸೊ ಅದನ್ನೆಲ್ಲ ಅದು ಮೇಂಟೈನ್ ಮಾಡ್ಕೊಂಡು ಬಂದು ಇನ್ನೊಂದು ಏನಂದರೆ ಇಸ್ ಅ ಲಾಟ್ ಆಫ್ ವೇಸ್ಟೇಜ್ ಆಫ್ ವಾಟರ್. ಅದೊಂದು ಡೆಫಿನೆಟ್ಲಿ RO ಇಟ್ಕೊಂಡ್ರೆ ದರ್ ಇಸ್ ಅ ಹ್ಯೂಜ್ ಅಮೌಂಟ್ ಆಫ್ ವಾಟರ್ ವಿಚ್ ಗೆಟ್ಸ್ ವೇಸ್ಟೆಡ್. ಎರಡನೇದಾಗಿ ಆ ಟ್ಯಾಂಕ್ ಯಾವ ಥರ ಇದೆ. ಒಂದೇನೆಂದರೆ ನಾವು ರೆಗ್ಯುಲರ್ ಕ್ಲೀನಿಂಗ್ ಅಂತ ಹೇಳ್ತೇವೆ ಹೋಟೆಲ್ಸ್, ಯಾವುದೇ ಒಂದು ಕಮರ್ಷಿಯಲ್ ಕೇಟ್ರಿಂಗ್ ಸೆಟಪ್ಪಲ್ಲಿ ಒಂದು ಡೇ ಟು ಡೇ ಕ್ಲೀನಿಂಗ್ ಒಂದಿರುತ್ತೆ, ಇನ್ನೊಂದು ಡೀಪ್ ಕ್ಲೀನಿಂಗ್ ಅಂತ ಹೇಳ್ತೇವೆ. ಈ ಹೋಟೆಲ್ಸ್ಗಳು 24/7 ಆಲ್ ಡೇಸ್ ವರ್ಕಿಂಗ್. ಅದರಿಂದ ಏನಾಗುತ್ತೆ ಅಂದರೆ ಆ ಕ್ಲೀನಿಂಗ್ ಪ್ರಾಸೆಸ್ಗೆ ಅವ್ರಿಗೆ ಅಷ್ಟು ಅವಕಾಶ ಟೈಮ್ ಸಿಗಲ್ಲ. ಸೊ ಯಾವ ರೀತಿಯಲ್ಲಿ ಅದನ್ನು ಅವ್ರು ಪ್ಲ್ಯಾನ್ ಮಾಡಿಕೊಂಡು ಎಷ್ಟು ಮಟ್ಟಿಗೆ ಅವ್ರು ಕ್ಲೀನ್ ಮಾಡ್ತಾ ಇದ್ದಾರೆ, ಯಾವ ಥರ ಕೆಮಿಕಲ್ಸ್ ಯೂಸ್ ಮಾಡ್ತಾ ಇದ್ದಾರೆ. ಯಾಕಂದರೆ ಕ್ಲೀನಿಂಗ್ ಕೂಡ ನೀವು ಯಾವುದೇ ಒಂದು ಕೆಮಿಕಲ್ ಯೂಸ್ ಮಾಡ್ಕೊಂಡು ಕ್ಲೀನ್ ಮಾಡಿದ್ರೆ ಅದು ಕ್ಲೀನ್ ಆಗುತ್ತೆ ಅಂತೆಲ್ಲ. ಎಷ್ಟೊತ್ತು ಬಿಟ್ಟಿದ್ದೀರಾ, ಯಾವ ಕೆಮಿಕಲ್ ಯೂಸ್ ಮಾಡಿದ್ದೀರಾ, ಅದಾದಮೇಲೆ ಎಷ್ಟೊತ್ತು ಅದನ್ನು ನೀರಿಲ್ದೇ ಆ ಟ್ಯಾಂಕನ್ನ ಬಿಟ್ಟಿದ್ದೀರಾ, ಎವ್ರಿಥಿಂಗ್ ಮ್ಯಾಟರ್ಸ್. ಸೊ ಆ ಕರೆಕ್ಟ್ ಎಜುಕೇಷನ್ ಇಟ್ಕೊಂಡು ವಾಟರ್ ಇಸ್ ವೆರಿ ಬೇಸಿಕ್. ಆ್ಯಂಡ್ ಎಷ್ಟೊಂದು ಇನ್ಫೆಕ್ಷನ್ ಎಸ್ಪೆಷಲಿ ವಾಟರ್ ರಿಲೇಟೆಡ್ ಸಣ್ಣ ಪುಟ್ಟ ಜಸ್ಟ್ ಹೊಟ್ಟೆ ನೋವು ಅಂತ ನಾವು ಇಗ್ನೋರ್ ಮಾಡ್ಕೊಂಡು ಹೋಗ್ತೇವೆ. ಸೋ ಮೆನಿ ಕೇಸಸ್ ನೀವು ಹಾಸ್ಪಿಟಲ್ ತನಕ ಬಂದಿರಲ್ಲ, ಸೊ ಯಾರೂ ಗೊತ್ತಾಗಲ್ಲ. ವಾರಕ್ಕೆ ಒಂದ್ಸಲ ಹೊಟ್ಟೆ ಕೆಡ್ತಂದ್ರೆ ಇಟ್ ಕುಡ್ ಬಿ ಜಸ್ಟ್ ಎನಿಥಿಂಗ್ ಅನ್ಕೊಂಡು. ಕರೆಕ್ಟ್, ಅದಕ್ಕೆ ರೀಸನ್ ಇದಿರುತ್ತೆ. ವೆಂಕಟೇಶ್ ಬಾಬು ಸುಮ್ಮನೆ ಕೂತಿದ್ರೆ ಎಲ್ಲ ನೋಡ್ತಾ ಇಲ್ಲ, ವಾಟರ್ದು ಬಂದು BWSSBಗೆ ಬರುತ್ತೆ ಎಲ್ಲ ದೊಡ್ಡ ವಿಚಾರ ಇದೆ. ಇದು ಅನೇಕ ಎಲ್ಲ ಕಾರಣಕ್ಕೂ ಕೂಡ ಕಾನೂನು ಬಿಗಿಯಾಗಿಲ್ಲದೆ ಇರೋದು ಮತ್ತು ಕಾನೂನನ್ನ ಬಿಗಿ ಮಾಡಿ ಪೊಸಿಷನ್ ಮಾಡದೇ ಇರೋದು ಇದೆಲ್ಲಕ್ಕೆ ಕಾರಣ. ಇಲ್ಲ, ಈಗ ನಾವು ಫುಡ್ ಸೇಫ್ಟಿ ಆ್ಯಕ್ಟ್ ಬೈಲಾಗೆ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಈಗ ಅಲ್ಲೇ 2 months ಅಷ್ಟೇ ಆಯಿತು ಫುಡ್ ಸೇಫ್ಟಿ ಆ್ಯಕ್ಟ್ ಬೈಲಾ ಬಂದು. ಅದನ್ನು ಈಗ ಫುಡ್ ಸೇಫ್ಟಿ ಆ್ಯಕ್ಟ್ನ ಸ್ಟೇಟ್ ಗೌರ್ಮೆಂಟ್ ತೊಗೊಂಡಿದೆ, ಅವರೇ ನೋಡ್ತಾ ಇದ್ದಾರೆ. ಅದು ಸೈಮಲ್ಟೇನಿಯಸ್ಲಿ BBMPಯಿಂದ ನಾವು ಏನು ಹೋಟ್ಲ್ಗಳು ನೋಡ್ತಾ ಇದ್ದೀವಿ. ನಾನು ನೋಡಿದಾಗ 90% ಅಷ್ಟು ಹೋಟೆಲ್ಗಳಲ್ಲಿ ಏನಾಗಿದೆ ಅಂದರೆ ಅಡುಗೆ ಮಾಡೋದು ಒಂದೇ, ವಾಶ್ ಮಾಡೋದು ಒಂದೇ ರೂಮಲ್ಲಿ ಮಾಡ್ತಾಯಿದ್ದಾರೆ. ಅತಿ ಹೆಚ್ಚು ನಾವು ನೋಡ್ತಾ ಇದ್ದೀವಿ. ಅದನ್ನು ನಾವು ಏನು ಹೇಳ್ತೀವಿ, ಅಲ್ಲಿ ಒಂದೇ ಕಡೆ ಮಾಡಬೇಡಿ, ಅಥವಾ ಒಂದು ಪಾರ್ಟೇಷನ್ ಮಾಡ್ಕೊಳ್ಳಿ, ಒಂದು ಸಪ್ರೇಟಾಗಿ ಇಟ್ಕೊಳ್ಳಿ ಅಂತ ನಾವು ಹೇಳ್ತೀವಿ. ಆಮೇಲೆ ವಾಶ್ ಮಾಡಿದ ಟ್ರೇನ ಸ್ಯಾನಿಟೈಸರ್ ಅಂತ ಏನು ನೀರು ಜೊತೆಲಿ ಸ್ಯಾನಿಟೈಸ್ ಹಾಕಿ ಆ ಪ್ಲೇಟ್ನ ಮತ್ತು ಗ್ಲಾಸ್ನ ಮಾಡಿ ಅಂತಲೂ ಕೂಡ ನಾವು ಹೇಳ್ತೀವಿ.
ನಾವು ಎಷ್ಟು ಎಜುಕೇಟ್ ಮಾಡ್ತಾ ಹೋಗ್ತಾ ಇದ್ರು ಕೂಡ 1-2 ಇಂಡಸ್ಟ್ರಿ 1-2 ಹೋಟ್ಲಲ್ಲ, ಇಲ್ಲಿ ಸುಮಾರು 6,000-8,000 ಹೋಟ್ಲ್ ಇರಬೇಕು ಅಂತ ಕಾಣುತ್ತೆ ಅಡಿಗವ್ರೆ. ಅಷ್ಟು ಹೋಟೆಲ್ಗೂ ಕೂಡ ನಾವು BBMP ಒಂದೇ ಅಲ್ಲ, ಅಸೋಸಿಯೇಷನವ್ರು ಇರ್ಬೋದು, ಎಲ್ಲ ಹೋಟ್ಲವರು ಕೂಡ ನಮ್ಮ ಜೊತೆ ಸೇರಿಕೊಂಡು ನಾವು ಇದನ್ನ ಅವೇರ್ನೆಸ್ನ ತರಬೇಕಾಗತ್ತೆ. ಹಿಂದೆ ಯಾಕೆ ಇಷ್ಟು ದಿನ ಆಗಿಲ್ಲ ಅಂತ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಮುಂದೆ ಎಲ್ಲ ಸೇರಿ ನಾವೆಲ್ಲ ಸೇರಿ ಮಾಡಿದ್ರೆ ಇದನ್ನ ಒಂದು ಅವೇರ್ನೆಸ್ ಆಗುತ್ತೆ, ಮಾಡೋದಕ್ಕಾಗುತ್ತಾ? ಖಂಡಿತ ಆಗುತ್ತೆ, ಮಾಡ್ಬೋದು. ಈಗ ಉದಾಹರಣೆಗೆ ಅಮೇದವರೆ ಎಕ್ಸ್ಪೈರಿ ಬಗ್ಗೆ ನಾವೇ ಮಾತಾಡಿದ್ವಿ ಒಂದ್ಸಲಿ. ಎಕ್ಸ್ಪೈರಿನ ಮಾಡಿದ್ವಿ, ಮಾಲ್ಸಲ್ಲೆಲ್ಲ ಎಕ್ಸ್ಪೈರಿನ ಮಾಡ್ತಾಯಿದ್ರು, ನಾವೆಲ್ಲ ರೈಡ್ ಮಾಡಿದ್ವಿ. ಇವತ್ತು ನೋಡಿ 90 ಇಲ್ಲ ಅಂತ ಹೇಳ 95% ಅಟ್ಲೀಸ್ಟ್ ಆ ಎಕ್ಸ್ಪೈರಿ ಪ್ರಾಡಕ್ಟ್ಸ್ ಆನ್ ದ ರ್ಯಾಕ್ನ ಇಲ್ಲ. ಅದೇ ರೀತಿಯಲ್ಲಿ ಇದೂ ಮಾಡ್ಬೋದು. ಇದು ಮೊದಲನೇದಾಗಿ ಅರಿವು ಮೂಡಿಸಬೇಕು ಹೋಟೆಲ್ ಮಾಲೀಕರು. ಯಾರ ಕೆಲಸ ಅದು ಅಲ್ಲ, ನಮ್ಮ ಸರ್ಕಾರದ ಕಡೆಯಿಂದನೇ ಹೋಟೆಲ್ ಅಸೋಸಿಯೇಷನ್ ಜೊತೆ ಸೇರಿಕೊಂಡು ಕೈ ಜೋಡಿಸಿ ಮಾಡಬೇಕಾಗಿದೆ. ಇದ್ರ ಬಗ್ಗೆ ಅಧ್ಯಕ್ಷರ ಹತ್ರ ಆವಾಗಲೇ ಚರ್ಚೆ ಮಾಡ್ತಾ ಇದ್ದೆ. ಜನವರಿಯಿಂದ ಒಂದು ಕಾರ್ಯಕ್ರಮ ಹಾಕ್ಕೊಂಡು ಎಲ್ಲ ಝೋನ್ನಲ್ಲೂ ಅಸೋಸಿಯೇಷನ್ ಸಹಭಾಗಿತ್ವ. ಇನ್ನೊಂದು ಇಂಪಾರ್ಟೆಂಟ್ ಇದೆ ಡಾಕ್ಟರ್, ನಿಮ್ಮನ್ನು ಕೇಳಬೇಕು. ಹೆಚ್ಚು ಆದ್ದರಿಂದ ಈ ಹೋಟೆಲಲ್ಲಿ ಕೆಲಸ ಮಾಡೋ ಕಾರ್ಮಿಕರಿಗೆ ಇದೆಯಲ್ಲ, ನೀವು ಅವ್ರಿಗೆ ಸರ್ಟಿಫೈ ಮಾಡಬೇಕು. 3 ತಿಂಗಳಿಗೆ ಒಂದು ಸಲ ಅವ್ರ ಆರೋಗ್ಯ ಚೆಕ್ ಮಾಡಿಬಿಟ್ಟು, ಏನಪ್ಪ ಇವರು ಸರ್ವ್ ಮಾಡೋದಕ್ಕೆ ಫಿಟ್ ಇದ್ದಾರಾ, ಇವ್ರ ಆರೋಗ್ಯ ಸರಿ ಇದೆಯಾ, ಊರು ಕಟ್ ಮಾಡಿದಾರಾ, ಸ್ನಾನ ಮಾಡಿದಾರಾ, ಬೆಳೆದ ನೀವೊಂದು ಸರ್ಟಿಫೈ ಮಾಡಬೇಕು. ಎಷ್ಟು ಜನಕ್ಕೆ ಮಾಡಿದ್ರಿ ಬೆಂಗಳೂರು ಹೋಟ್ಲಲ್ಲಿ? ಫುಡ್ ಹ್ಯಾಂಡ್ಲರ್ ಮೆಡಿಕಲ್ ಸರ್ಟಿಫಿಕೇಟ್ ಅಂತ ಮಾಡ್ತೀವಿ. ಪ್ರತಿ ಸತಿ ರಿನ್ಯೂ ಮಾಡಬೇಕಂದ್ರೆ ಪ್ರತಿ ವರ್ಷ ಮಾರ್ಚ್ನಲ್ಲಿ ಅದನ್ನು ಚೆಕ್ ಮಾಡಿರ್ತೀವಿ. ಅದೇ ರೀತಿ ಮತ್ತೆ ಆಗಾಗ ನಮ್ಮ ಆರೋಗ್ಯ ಪರೀಕ್ಷೆರು ಹೋಗಿ ಅವ್ರ ಹತ್ರ ಫುಡ್ ಹ್ಯಾಂಡ್ಲರು ಯಾರೋ ಡಾಕ್ಟರ್ ಹತ್ರ ಯೂಶಲಿ ಗೌರ್ಮೆಂಟ್ ಡಾಕ್ಟರ್ ಅವ್ರ ಹತ್ರ ತಗೊಂಡಿರ್ತಾರೆ, ಸರ್ಟಿಫಿಕೇಟ್ ತಗೊಂಡಿರ್ತಾರೆ. ಆ್ಯಕ್ಚುಲಾಗಿ ಏನಾಗಿದೆ, ಅದು ಸರ್ಕಾರದಿಂದನೇ ತಗೋಬೇಕು ಅಂತ ನಿಯಮ ಮಾಡಿದ್ದಾರೆ. ಸರ್ಕಾರದಲ್ಲಿ ನಮಗೆ ಈಗ BBMP ಕಾರ್ಪೊರೇಷನ್ ಹಾಸ್ಪಿಟ್ಲ್ ಆಗಲಿ ಅಲ್ಲೆಲ್ಲ ಅಷ್ಟು ಅನುಕೂಲ ಇಲ್ಲ, ಮತ್ತು ಅದು ಭಾಳ ಕ್ಲೀನಾಗೆ ಮಾಡೋದಿಲ್ಲ. ಅದ್ರ ಬದಲು ಅವರು ಪ್ರೈವೇಟು ಇದು ಯಾಕೆ ಈ ಪ್ರಶ್ನೆ ಡಯಾಗ್ನೋಸ್ಟಿಕ್ ಸೆಂಟರ್ಗಳಿಗೆ ಯಾವುದೇ ಮಹಾನಗರಗಳಲ್ಲಿ ನೀವು ನಿಮ್ದೊಂದು ಉದ್ದಿಮೆ ಎಲ್ಲೂ ಕೆಲಸ ಫಸ್ಟ್ ಕೆಲಸ ಸಿಕ್ಕದೆ ಹೋಟ್ಲಲ್ಲಿ. ಏನು ಕೆಲಸ ಇಲ್ಲ ಅಂದರೆ ಕ್ಲೀನ್ ಮಾಡು ಅಥವಾ ಸಪ್ಲೈ ಮಾಡೋಕೆ ಒಂದು ಕೆಲಸ ಸಿಗುತ್ತೆ, ಒಂದು ಕೆಲಸ ಕೊಡ್ತೀರಿ, ಊಟ ಕೊಡ್ತೀರಿ. ಆದರೆ ಅವ್ರು ಇನ್ನೊಬ್ಬರಿಗೆ ಬಡಿಸ್ತಾ ಇರ್ತಾರಲ್ಲ, ಅವ್ರು ಹೆಂಗಿರಬೇಕು ಅನ್ನೋದು ಇಂಪಾರ್ಟೆಂಟ್ ತಾನೆ. ಅವ್ರಿಗೆ ಏನು ಕಾಯಿಲೆ ಇದೆಯೋ ಏನಿದೆಯೋ ಅಂತ ಚೆಕ್ ಮಾಡಬೇಕು, ಸರ್ಟಿಫೈ ಮಾಡಲೇಬೇಕು. ಸರ್ಟಿಫೈ ಮಾಡಬೇಕು. ಅದು ದಯವಿಟ್ಟು ಅವ್ರು ಮಾಡಿ, ನಾವು ಅದಕ್ಕೆ ರೆಡಿ ಇದ್ದೇವೆ. ಆದರೆ ನಮಗೆ ಅಲ್ಲಿ ಸರ್ಕಾರ ಮತ್ತು BBMPಯಿಂದ ಸಹಕಾರ ಬೇಕು. ನಾವು ರೆಡಿ ಇದ್ದೇವೆ, ಕಳಿಸ್ಕೊಡ್ತೀವಿ. ಬೇಕಾದ್ರೆ ದಿವಸ ಒಂದು 10 ಹುಡುಗರನ್ನ ಕಳಿಸ್ಬಿಟ್ಟು ಅವರು ಸರ್ಟಿಫೈ ಮಾಡಿ. ಇಲ್ಲ ಡಾಕ್ಟ್ರ್, ಒಂದು ನಿಮಿಷ, ಅದು ಬಿಟ್ಟರೆ ಇನ್ನೊಂದು ಬೇಕಾದ್ರೆ ಡೆಸಿಗ್ನೇಟೆಡ್ ಒಳ್ಳೆ ಪ್ರೈವೇಟ್ ಡಯಾಗ್ನೋಸ್ಟಿಕ್ ಸೆಂಟರ್ಸ್ ಬೇಕಾದಷ್ಟಿದೆ, ರೆಪ್ಯೂಟೆಡು. ಅವ್ರಿಗೆ ಅಥರೈಸೇಷನ್ ಕೊಟ್ಬಿಟ್ಟು ಅವ್ರು ಮಾಡಿದ್ದನ್ನು ಒಪ್ಕೋತೀವಿ ಅನ್ನೋದಾದರೆ ಅದನ್ನು ನಾವು ಒಂದು ಒಡಂಬಡಿಕೆ ಮಾಡಿಕೊಂಡು ಭಾಳ ಕಮ್ಮಿ ರೇಟ್ನಲ್ಲಿ, ಇಲ್ಲ ESI ಹಾಸ್ಪಿಟಲ್ಸ್ ಇದೆ ಇವತ್ತು, ESI ಹಾಸ್ಪಿಟಲ್ ಸರ್ಟಿಫೈ ಮಾಡಿದ್ರು ಇಟ್ ವಿಲ್ ಬಿ ವೆರಿ ಯೂಸ್ಫುಲ್ ಆ್ಯಂಡ್ ಇಟ್ ಈಸ್ ಎ ಮ್ಯಾಂಡೇಟರಿ. ಅದು ಕಡ್ಡಾಯ ಮಾಡಲಿ, ಅದನ್ನು ಮಾಡಿಸ್ಕೊಳ್ಳೋದಕ್ಕೆ ಎಲ್ಲರೂ ನಾವು ಸಹಕಾರ ಕೊಡ್ತೀವಿ, ತೊಂದರೆ ಏನೆಲ್ಲ ತಪ್ಪೇನಿಲ್ಲ. ಈಗ ಫುಡ್ ಆ್ಯಂಡ್ ಸಿವಿಲ್ ಆ್ಯಕ್ಟಲ್ಲಿ ಈಗ ಯಾವುದೇ ಹಾಸ್ಪಿಟ್ಲಲ್ಲಿ ಮಾಡ್ಬೋದು ಅಂತ ಮೋಸ್ಟ್ ಪ್ರಾಬ್ಲಿ ಹೊಸ ರೂಲ್ಸಲ್ಲಿ ಬಂದಿದೆ ಈಗ. ಒಂದು ಇಲ್ಲಿ ಏನಾಗಿದೆ ಅಂದರೆ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ವರ್ಕರ್ಸ್ ಇದ್ದಾರೆ. ಎರಡನೇದು ಭಾಳ ಕಷ್ಟ ಏನಾಗಿದೆ ಅಂದರೆ ಇವತ್ತಿದ್ದವ ನಾಳೆ ಇರೋದು. ಇದು ದೊಡ್ಡ ಒಂದು ಪ್ರಾಬ್ಲಮ್ ಆಗಿಬಿಟ್ಟು ಅದಕ್ಕೆ ಹೇಳಿದ್ರು ನಿಮ್ಮ ಉದ್ಯಮದಲ್ಲಿ ಹೆಂಗೆ ಅಂದರೆ ಯಾರಿಗೆ ಬೇಕಾದ್ರೆ ಕೆಲಸ ಕೊಡ್ತೀರಿ. ಹೌದು, ಯಾರಿಗೆ ಬೇಕಾದ್ರೆ ಕೆಲಸ ಕೊಡ್ತಾರೆ. ದಿವಸ ಕಡಿಮೆ ಆಗಿದೆ. ಆದರೆ ಅವ್ರು ಬಂದವರಿಗೆ ಅಷ್ಟು ಬೇಗ ಹೋಗಿ ಸರ್ಟಿಫಿಕೇಟ್ ಮಾಡಿಸ್ಲಿಕ್ಕೂ ಆಗಲ್ಲ. ಆದರೆ ಇದರಲ್ಲೇನೋ ಹೊಸ ಆ್ಯಕ್ಟಲ್ಲೇನೋ ಬಹಳ ಅದಕ್ಕೆ ರೆಮಿಡಿ ಇದೆ ಅಂತ ಹೇಳಿಬಿಟ್ಟು ಕೇಳ್ಕೊಂಡಿದ್ದೀನಿ. ಆದರೆ ಅದಕ್ಕಿಂತ ಮೊದಲು ನೀವೇನೋ ನೀರಿನ ಬಗ್ಗೆ ತೋರಿಸಿದ್ರ, ಆ ನೀರಿನ ಬಗ್ಗೆ ನಾನು ಮೊದಲೇ ಹೇಳಿದೆ, ಈ ಸ್ಯಾನಿಟೇಷನ್ ಇದ್ರ ಬಗ್ಗೆ ಎಲ್ಲ ಇವರೇ ಲೈಸೆನ್ಸ್ ಕೊಡ್ತಾರೆ ಅಂತ. ಏನಾಗಿದೆ ಅಂದರೆ ನೀರು ಸ್ಟೋರೇಜ್ ಮಾಡಿದ ಮೇಲೆ ಅದಕ್ಕೊಂದು ಮುಚ್ಚಳ ಮುಚ್ತಾರೆ. ಆ ಮುಚ್ಚಳ ನೀವು ಎಲ್ಲೇ ಹೋಗಿ ನೋಡಿದ್ರು ಕೂಡ ಅದು ಈ ಡ್ರೈನೇಜಿಗೆ ಹಾಕುವಂಥ ಮುಚ್ಚಳವನ್ನೇ ಇದಕ್ಕೂ ಮುಚ್ಚಿರ್ತಾರೆ. ಅದು ಡ್ರೈನೇಜಿಗೆ ಹಾಕುವಂಥದ್ದು. ಅದ್ರ ಒಳಗಡೆ ಅದು ರಸ್ಟ್ ಹಿಡಿದ್ಬಿಟ್ಟು ಜಿರಳೆ ಇದೆಲ್ಲ ಸೇರಿಕೊಂಡಿರುತ್ತೆ. ಅದಕ್ಕೆ ಹಾಕುವಂಥ ಮುಚ್ಚಳನೇ ಬೇರೆ ಇರಬೇಕು, ಅದು ಫೈಬರ್ದು ಇರಬೇಕು ಅಥವಾ ಸ್ಟೀಲ್ ಇರಬೇಕು. ಅದು ಎರಡೂ ಬಿಟ್ಬಿಟ್ಟು ಈ ಥರ ಹಾಕ್ತಾರೆ, ಯಾರು ನೋಡೋರೇ ಇಲ್ಲ. ಇವರು ಕಣ್ಣು ಮುಚ್ಕೊಂಡು ಲೈಸೆನ್ಸ್ ಕೊಟ್ಬಿಡ್ತಾರೆ. ಇಲ್ಲ ಸರ್, ನಾವು ಪರಿಶೀಲನೆ ತಪಾಸಣೆ ಹಲವು ಕಡೆ ಮಾಡಿ ಒಂದು ಸ್ಟೀಲ್ ದರ್ಶಿನಿ ಹೋಟೆಲ್ಗಳು ಎಲ್ಲ ನೋಡಿ ಕುಡಿಯೋಕ್ಕೆ ಅಂತ ಕುಡಿಯೋ ನೀರು ಅಂತ ಬೋರ್ಡ್ ಹಾಕಿರ್ತಾರೆ. ಅಲ್ಲಿ ಅದು ಫಿಲ್ಟ್ರಿಂದ ಬರ್ತಾ ಇರೋದಿರುತ್ತೆ. ಆ್ಯಂಡ್ ತುಂಬ ಹೋಟ್ಲುಗಳಲ್ಲಿದೆ. ಎಲ್ಲೋ ಕೆಲವು ಸಣ್ಣ ಹೋಟ್ಲುಗಳಲ್ಲಿ ನಾವು ಇನ್ಸಿಸ್ಟ್ ಮಾಡಿದ್ರೂ ಅವನು ಅದು ಹಾಕಿರ್ತಾನೆ, ಆಕ್ವಾಗಾರ್ಡ್ ಆ ಥರದ್ದು ಏನೋ ಒಂದು ಅದು ಕೆಟ್ಟೋಗಿರ್ಬೋದು, ಆ ಥರ ಏನೋ ಇರ್ಬೋದು. ಬಟ್ ನಾವು ಇನ್ಸಿಸ್ಟ್ ಮಾಡಿರ್ತೀವಿ, ಎಲ್ಲ ಹೋಟೆಲ್ವರೆಗೂ ಹೇಳಿರ್ತೀವಿ ಕುಡಿಯುವ ನೀರು ಲಭ್ಯ ಇದೆ, ಬಿಸಿ ನೀರು ಲಭ್ಯ ಇದೆ ಅಂತ. ಪ್ರಭಾಕರ್ ಜಿ, ತಾವೇನು ಹೇಳ್ತೀರಿ? ಮಾತು ಕೇಳಿಸ್ತಾ ಇದ್ದೀರಿ? ಅವರು ಡಾಕ್ಟ್ರು ಮಾತಾಡೋದಕ್ಕೆ ಶ್ರೀಪತಿ ರಾವ್ ಮಾತಾಡೋದಕ್ಕೆ ವ್ಯತ್ಯಾಸ ಕಾಣ್ತಾ ಇದೆ. ಅವ್ರು ಹೇಳೋದು ಅಂಡರ್ಗ್ರೌಂಡ್ ಟ್ಯಾಂಕ್, ಸ್ಟೋರೇಜ್ ಟ್ಯಾಂಕಲ್ಲಿ ವಾಟರ್ ಸ್ಟೋರೇಜ್ ಟ್ಯಾಂಕ್ಗೆ ಮುಚ್ಚುವಂಥ ಮುಚ್ಚಳ ನೀವು ಚೇಂಬರ್ಗಳಿಗೆ, ಟಾಯ್ಲೆಟ್ ಚೇಂಬರ್ಗಳಿಗೆ ಮುಚ್ತಿರಲ್ಲ, ಅದನ್ನು ಚರಂಡಿಗೆ ಹಾಕೋದನ್ನ ಹಾಕ್ತಾ ಇದ್ದೀರಾ. ಅದರಗಳ ಜಿರಳೆಗಳ ತಾಣ ಆಗುತ್ತೆ. ಅದರಿಂದ ಕುಡಿಯೋ ನೀರು ಯೋಗ್ಯವಾಗೋದಿಲ್ಲ, ಬ್ಯಾಕ್ಟೀರಿಯಾಸ್ ಎಲ್ಲ ಗ್ರೋತ್ ಆಗುತ್ತೆ. ಯಾಕಂದರೆ ಕ್ಯಾಸ್ಟೈನ್ ರಸ್ಟ್ ಆಗುತ್ತೆ, ರಸ್ಟಲ್ಲಿ ಬಂದಿದ್ದಾಗುತ್ತೆ. ಅದನ್ನು ವೈದ್ಯರು ಹೇಳಿ
ಯಾರು ಲೈಸೆನ್ಸ್ BBMP ಇಂದ ಕೊಡ್ತಾರೋ ಅವ್ರು ಸಜೆಸ್ಟ್ ಮಾಡ್ಬೇಕು ಅದಕ್ಕೆ ಕುಡಿಯೋ ನೀರಿಗೆ ಯಾವ ಚೇಂಬರ್ಗಳು ಕವರ್ ಹಾಕಿ ಮುಚ್ಚಳವನ್ನು ಮುಚ್ಚಬೇಕು ಅಂತ. ರೈಟ್ ಸರ್, ರೈಟ್. ಇದಕ್ಕೆ ಹೇಳಬೇಕಂದ್ರೆ ಒಂದೇನಂದರೆ ಈ ಫೆಸಿಲಿಟಿ ಅನ್ನೋದು ತುಂಬ ಇಂಪಾರ್ಟೆಂಟು, ಅವೇರ್ನೆಸ್ಸು. ಈ ಒಂದು ESI ಅಂತ ಹೇಳಿದ್ರೆ ESI ಬಂದರೆ ಈ ಫುಡ್ ಹ್ಯಾಂಡ್ಲರ್ಸ್ ಟೆಸ್ಟಿಂಗ್ ತುಂಬ ಈಸಿ ಆಗುತ್ತೆ, ಯಾರು ಬರಲಿ ಹೋಗಲಿ. ಯಾಕೆಂದರೆ ಇಟ್ಸ್ ಅ ವೆರಿ ಕನ್ವೀನಿಯೆಂಟ್ ವೇ ಆಫ್ ಡೂಯಿಂಗ್ ಇಟ್. ಈ ಫೆಸಿಲಿಟೀಸ್ ನಾವು ಮಾಡಿಕೊಡ್ಲಿಲ್ಲ ಅಂದರೆ ಎಕ್ಸ್ಪೆಕ್ಟೇಷನ್ ತುಂಬ ಅಚೀವ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಮತ್ತು ಇನ್ಫ್ರಾಸ್ಟ್ರಕ್ಚರಲ್ಲೂ ಕೂಡ ಇನ್ಸಿಸ್ಟ್ ಮಾಡಿದಾಗ ನಾವೇ ಆ ಲಾನ ಇಂಟರ್ಪ್ರೆಟ್ ಮಾಡಿಬಿಟ್ಟು, ಈಗ ಫಾರ್ ಎಕ್ಸಾಂಪಲ್ ಕಂಪ್ಲೀಟಾಗಿ ಟೈಲ್ಡ್ ಕಿಚನ್ ಆದರೆ ಈಸಿ ಟು ಕ್ಲೀನ್. ನಿಮ್ಮ ವಾಟರ್ ಸ್ಟೋರೇಜಿಗೆ ನೀವು ನೀರು ಕುಡಿಯೋದಂತ ಹೇಳಿದ್ರಿ, ಬಟ್ ಬರೋದು ಅಲ್ಲಿಂದನೇ ತಾನೆ. ಸೊ ಯಾವ ರೀತಿಯಲ್ಲಿ ನೀವು ಸ್ಟೇರ್ ಕೇಸ್ ಅಥವಾ ಏನಾದರೂ ನೀರು ಒಳಗಡೆ ಅದು ಕೆಳಗಡೆ ಟ್ಯಾಂಕ್ಗೆ ಹೇಗೆ ಹೋಗ್ತಾ ಇದ್ದಾರೆ ಜನ, ಕಂಪ್ಲೀಟಾಗಿ ಇಟ್ ಶುಡ್ ಬಿ ಕನ್ವೀನಿಯೆಂಟ್ ಟು ಮೇಂಟೈನ್. ದಟ್ಸ್ ವೆನ್ ಆ್ಯಕ್ಚುಲಿ ಇದು ಸಕ್ಸಸ್ ಆಗುತ್ತೆ. ನೀರಿನ ಬಗ್ಗೆನೇ ನಮ್ಮ ಹತ್ರ ಒಂದು ವರದಿ ಇದೆ, ಅದನ್ನು ನೋಡೋಣ. ಹೋಟೆಲ್ಗಳಲ್ಲಿ ಲಭ್ಯವಿರೋ ಕುಡಿಯೋ ನೀರು ಸೇಫಾ ಇಲ್ವಾ? ಹೀಗೊಂದು ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೊರಡ್ತು ನಮ್ಮ ತಂಡ. ನಗರದ ಹೋಟೆಲ್ಗಳಲ್ಲಿ ಒಂದು ಖಾಲಿ ಬಾಟಲ್ ಹಿಡಿದು ಅಲ್ಲಿನ ನೀರು ಸಂಗ್ರಹಿಸಲಾರಂಭಿಸಿದ್ವಿ. ಅಲ್ಲಿನ ನೀರಿನ ಸ್ಯಾಂಪಲ್ ಪಡೆದುಕೊಂಡ್ವಿ. ಹೀಗೆ ಹಲವು ಉಪಹಾರ ಮಂದಿರಗಳ ನೀರಿನ ಸ್ಯಾಂಪಲ್ಗಳನ್ನ ಪಡೆದ್ವಿ. ಶುಚಿಯಾದ ಬಾಟಲ್ಗಳಲ್ಲಿ ಸಂಗ್ರಹವಾದ ನೀರಿನ ಸ್ಯಾಂಪಲ್ ಹಿಡಿದು ನಾವು ಹೊರಟಿದ್ದು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯತ್ತ. ನೀರು ಕುಡಿಯಲು ಯೋಗ್ಯವಾಗಿದ್ಯಾ ಇಲ್ವಾ ಅಂತ ಪರೀಕ್ಷೆ ಮಾಡಿಕೊಳ್ಳಲು ಅಲ್ಲಿನ ಪ್ರಯೋಗಾಲಯಕ್ಕೆ ಹೋದ ನಾವು ನಗರದ ಬೇರೆ ಬೇರೆ ಹೋಟೆಲ್ಗಳಿಂದ ಸಂಗ್ರಹಿಸಲಾದ ವಾಟರ್ ಸ್ಯಾಂಪಲ್ಗಳನ್ನು ಕೆಮಿಸ್ಟ್ ಕೈಗೆ ಹಸ್ತಾಂತರಿಸಿದ್ವಿ. ಮೂರು ದಿನಗಳ ಬಳಿಕ ನಮಗೆ ಹೋಟೆಲ್ಗಳ ಕುಡಿಯೋ ನೀರಿನ ಕರ್ಮಕಾಂಡದ ಕುರಿತು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಬೆಚ್ಚಿ ಬೀಳಿಸುವ ವರದಿ ನೀಡಿತ್ತು. ವರದಿಯ ಸಾರಾಂಶವೇನು ಅಂದ್ರೆ, ನಗರದ ಬಹುತೇಕ ಹೋಟೆಲ್ಗಳ ಕುಡಿಯೋ ನೀರಿನಲ್ಲಿ ನೈಟ್ರೇಟ್ ಅಂಶ ಹೆಚ್ಚಿದೆ. ಅಷ್ಟೇ ಅಲ್ಲ, ಈ ನೀರಿನಲ್ಲಿ ಖನಿಜಾಂಶಗಳು ಕೂಡ ಸಮರ್ಪಕ ಪ್ರಮಾಣದಲ್ಲಿ ಇಲ್ದಿರೋದು ಪತ್ತೆಯಾಯಿತು. ಕುಡಿಯಲು ಯೋಗ್ಯವಲ್ಲದ ಈ ನೀರನ್ನು ಬಳಸಿದ್ರೆ ಜನರು ರೋಗ ಪೀಡಿತರಾಗೋದು ಗ್ಯಾರಂಟಿ. ಅದರಲ್ಲೂ ಪುಟ್ಟ ಮಕ್ಕಳಲ್ಲಿ ಉಸಿರಾಟದ ತೊಂದರೆ ಹಾಗೂ ಬ್ಲೂ ಬೇಬಿ ಸಿಂಡ್ರೋಮ್ ಎಂಬ ಕಾಯಿಲೆ ಬರುವ ಸಾಧ್ಯತೆಗಳು ಇವೆ. ಹೊಟ್ಟೆಯಲ್ಲಿ ನೈಟ್ರೇಟ್ಸ್ ಕನ್ವರ್ಟ್ ಮಾಡೋ ಬ್ಯಾಕ್ಟೀರಿಯಾಸ್ ಕಮ್ಮಿ ಇರ್ತವೆ, ಹೊಟ್ಟೆಯಲ್ಲಿರೋ ಆಸಿಡಿಟಿ ಕಮ್ಮಿ ಇರ್ತದೆ. ಆದ್ದರಿಂದ ಮೆಥಿಮೋಗ್ಲೋಬಿನಿಮಿಯಾ ಅಂತ ಆಗ್ತದೆ. ಮೆಥಿಮೋಗ್ಲೋಬಿನಿಮಿಯಾ ಅಂದರೆ ಸಡನ್ ಇದ್ದಕ್ಕಿದ್ದಂತೆ ನೀಲಿ ಬಣ್ಣ ಬಂದ್ಬಿಡೋದು, ಕಣ್ಣಲ್ಲಿ ತುಟಿ ಮೇಲೆ
ಅದಕ್ಕೆ ಮೆಥಿಮೋಗ್ಲೋಬಿನಿಮಿಯಾ ಅಂತೀವಿ. ಮೆಥಿಮೋಗ್ಲೋಬಿನ್ ನೀಲಿ ಬಣ್ಣ ಬಂದ್ಬಿಡುತ್ತೆ ಪೂರ್ತಿ. ಅದು ಮೆಥಿಮೋಗ್ಲೋಬಿನ್ ಜಾಸ್ತಿ ಆಗ್ತಿದ್ದಂಗೆ ತಲೆನೋವು ಬರೋದು, ತಲೆ ತಿರುಗೋದು, ತಲೆ ಸಿಡಿತ, ವಾಂತಿ ಆಗೋದು, ತುಂಬ ಹೈ ಲೆವೆಲ್ಸ್ ಆದರೆ ಡೆತ್ ಕೂಡ ಆಗ್ಬೋದು. ಸೊ ಮೆಥಿಮೋಗ್ಲೋಬಿನ್ ಲೆವೆಲ್ಸ್ ಮೇಲೆ ಮಕ್ಕಳಿಗೆ ಬ್ಲೂ ಬೇಬಿ ಸಿಂಡ್ರೋಮ್ ಅಂತೀವಿ. ಸೊ ಬ್ಲೂ ಬೇಬಿ ಸಿಂಡ್ರೋಮ್ ಕೆಲವು ಮಕ್ಕಳಿಗೆ ಹುಟ್ಟುವಾಗಿಂದನೇ ಅದನ್ನ ನೈಟ್ರೇಟ್ಸ್ನ ಜೀರ್ಣಿಸ್ಕೊಳ್ಳುವಂಥ ಶಕ್ತಿ ಇರೋದಿಲ್ಲ, ಅಂಥವರಲ್ಲಿ ಕಾಮನ್. ಇಲ್ದಿದ್ರೂ ನೈಟ್ರೇಟ್ಸ್ ಲೆವೆಲ್ ಜಾಸ್ತಿ ಆಗೋದ್ರೆ ಮಕ್ಕಳಲ್ಲಿ ಬ್ಲೂ ಬೇಬಿ ಸಿಂಡ್ರೋಮ್ ಕಾಮನ್. ಹೋಟೆಲ್ಗಳ ಆಹಾರ ಸರಿಯಿಲ್ಲ, ಅಲ್ಲಿ ಶುಚಿತ್ವವೂ ಇಲ್ಲ, ಇದು ಸಾಲದು ಅಂತ ಅಲ್ಲಿ ಸಿಗುವ ನೀರು ಕೂಡ ಶುಚಿಯಾಗಿರೋಲ್ಲ. ಇದು ಬಹುತೇಕ ಮಂದಿಗೆ ಗೊತ್ತಿರೋ ವಿಚಾರವೇ. ಆ ಸತ್ಯಕ್ಕೆ ಕನ್ನಡಿ ಹಿಡಿಯೋದಷ್ಟೇ ಈ ಪ್ರಯತ್ನ. ಈ ಬಗ್ಗೆ ಗ್ರಾಹಕರು ಜೊತೆಗೆ ಹೋಟೆಲ್ ಮಾಲೀಕರು ಇಬ್ಬರು ಎಚ್ಚೆತ್ಕೊಳ್ಬೇಕಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಅತೀಕ್ ಜೊತೆ ಅಶ್ವಿನಿ, ಸುವರ್ಣ ನ್ಯೂಸ್.